ಧರ್ಮ ಸಂದೇಶ ಮಾತು. ಜಯ ಮಂಗಲಂ ಜಯ ನಮಃ ಪಾರ್ವತಿ ಶಿವ ಹರ ಹರ ಮಹಾದೇವ್. ಅಮರೇಶ್ವರ ಮಹಾರಾಜ್ ಕಿ. ಬೆಳಗ್ಗೆ 8 ಗಂಟೆಯಿಂದ ಎತ್ತಿನ ಬಂಡಿಯನ್ನು ತಂದು ಬೆಂಗಳೂರು ಕಲಬುರಗಿ ರಸ್ತೆಯನ್ನು ಬಂದ್ ಮಾಡಿ ಬಹುಶಃ ಇದುವರೆಗೆ ಯಾವುದೋ ಬೇಡಿಕೆಗಳಿಗಾಗಿ ಬಂಡಿಗಳನ್ನು ನಿಲ್ಲಿಸಿ ಹೋರಾಟ ಮಾಡುವುದನ್ನು ನೋಡಿದ್ದೇವೆ. ಆದ್ರೆ ಒಂದು ಧರ್ಮ ಕ್ಷೇತ್ರಕ್ಕೆ ಬರ್ಲಿಕ್ಕಾಗಿ ಬೆಳಗ್ಗೆ 8 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ಬಂಡಿಯನ್ನು ನಿಲ್ಲಿಸುವಂತಹ ರೈತರಿಗೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ, ಸ್ವಾಗತವನ್ನ. ಇಲ್ಲಿ ಎಲ್ಲ ರೈತರಿಗೆ ಮೊದಲ ನಾವು ಈ ವೇದಿಕೆಗೆ ಇವತ್ತು ನಾವು ಏನಾದರೂ ಒಂದು ನಮನವನ್ನು ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಇಲ್ಲಿ ಬಂದಿರುವಂತಹ ಸುಮಾರು 250 ಬಂಡಿಗಳನ್ನ ತಂದು ನಮ್ಮ ಅಪ್ಪೋರು ಒಂದು ಧರ್ಮ ಕಾರ್ಯ ಮಾಡಕತ್ತಾರ ಅಂತಂದ್ರ ನಾವು ಅವರ ಜೊತೆಗೆ ಇರ್ತೀವಿ ಅನ್ನುವಂತ ಈ ಎಲ್ಲ ನಾಡಿನ ರೈತರಿಗೆ ನಿಜವಾಗಲೂ ಗಜದಂಡ ಶಿವಯೋಗಿಗಳ ಆಶೀರ್ವಾದ ಸಂಪೂರ್ಣ ಇದೆ ಅನ್ನುವಂತದ್ದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಮಾನ್ಯರೇ, ಇದು ಬರೇ ಒಂದು ಜನೋತ್ಸವ ಅಲ್ಲ, ಇದು ರೈತೋತ್ಸವ ಅಲ್ಲ, ಇದು ಯುವ ಜನೋತ್ಸವ ಅಲ್ಲ, ಇದು ಸಮಗ್ರ ಮಾನವ ಕುಲದ ಉತ್ಸವ. ಅದು ಭೂಪೂರ ಮಠದಲ್ಲಿ ನಡೆದಿದೆ ಅನ್ನುವಂಥದ್ದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಭೂಪೂರ ಕ್ಷೇತ್ರ ಅಂತಂದ್ರೆ ಭೂಪೂರ ಕ್ಷೇತ್ರ ಅಂದ್ರೆ ಬರೇ ದೇವರ ನೆಲೆಯಲ್ಲ, ಶರಣರಿದ್ದ ನೆಲೆಯಲ್ಲ, ಆರೋಢರಿದ್ದ ನೆಲೆಯಲ್ಲ, ಇದು ಸಂತ ಶರಣರಿದ್ದ ನೆಲೆಯಲ್ಲ, ಎಲ್ಲವನ್ನೂ ಒಳಗೊಂಡಿರುವ ಏಕೈಕ ಭೂಲೋಕದ 13ನೇ ಜ್ಯೋತಿರ್ಲಿಂಗ ಅದು ಭೂ ಕೈಲಾಸ ಅಮರೇಶ್ವರ ಅನ್ನುವಂಥದ್ದನ್ನು ನಾವು ವ್ಯಕ್ತ ಮಾಡಬೇಕಾಗಿದೆ. ಅಂತ ಅಮರೇಶ್ವರ ಕ್ಷೇತ್ರದೊಳಗ ಇವತ್ತು ನೀವೆಲ್ಲರೂ ಕೂಡ ನಿಜವಾಗ್ಲೂ ಬಹಳ ಸಂಭ್ರಮದಿಂದ ಸಡಗರದಿಂದ ಬಹುಶಃ ರೈತರಷ್ಟೇ ಬರ್ತಾರ ಅಂತ ನಾವೆಲ್ಲ ಅನ್ಕೊಂಡಿದ್ದೀವಿ. ಕಾಣಿಲ್ಲ, ಎಲ್ಲ ಮಾತೆಯರು ಗುರುಗಳೇ ಸ್ವತಃ ಬಂಡಿಯಲ್ಲಿ ಕುಳಿತು ಎತ್ತು ಹೊಡೆಯುವುದನ್ನು ನೋಡಿದಾಗ ಸ್ವತಃ ಅಮರೇಶ್ವರನ 2 ಎತ್ತು ಹೊಡ್ಕೊಂಡ್ ಬಂದಾಗ ಸಂಭ್ರಮ ಕಾಣ್ತಿತ್ತು. ಅಂತ ಸಂಭ್ರಮವನ್ನು ಪಟ್ಟಿರುವಂತಹ ಮಹನೀಯರು ಯಾರಾದ್ರಿದ್ರೆ ಈ ನಾಡಿನ ಸದ್ಭಕ್ತರು ಅನ್ನುವಂತಹದ್ದು. ಮಾತನಾಡುವಾಗ ನಮ್ಮ ಶಾಸ್ತ್ರಿಗಳು ಬಹಳ ಅದ್ಭುತ ಮಾತು ಹೇಳಿದ್ರು. ಈ ನಾಡಿಗೆ ಮಳೆ ಬಂದಿರಲಿಕ್ಕಿಲ್ಲ, ಇಲ್ಲಿ ನಮಗೆ ಮಳೆ ಸುರಿದಿರಲಿಕ್ಕಿಲ್ಲ, ಮಹಾರಾಷ್ಟ್ರದಲ್ಲಿ ಆದ ಮಳೆ ನಮಗ ಅನ್ನ ನೀಡುವಂತ ತಾಕತ್ತು ನಮ್ಮ ಈ ಒಂದು ಭೂಮಿಗಿದೆ ಅನ್ನುವಂತ ಮಾತನ್ನ ಹೇಳಿದ್ರಲ್ಲ. ಯಾವುದೇ ರೂಪದಲ್ಲಿ ಅಮರೇಶ್ವರ ನಿಮಗೆ ನೀರು ಕಮ್ಮಿ ಮಾಡಲ್ಲ. ಕಾರಣ ಏನು ಅಂತಂದ್ರ ಅಮರೇಶ್ವರನೇ ನೀರಾಗ ಕುಂತ. ಹಂಗಾಗಿ ನಮಗೆ ಎಂದಿಗೂ ನೀರು ಕಮ್ಮಿ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತದ್ದನ್ನ ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಅಂತ ಒಂದು ಕಾರ್ಯಕ್ರಮದೊಳಗ ಇವತ್ತು 21ನೇ ಪಟ್ಟಾಧಿಕಾರ ಮಹೋತ್ಸವ ಎಲ್ಲವನ್ನ ಒಳಗೊಂಡಿರುವಂತಹ ಕಾರ್ಯಕ್ರಮ ಈಗಾಗಲೇ 2 ದಿವಸದಿಂದ ಬಹಳ ಅತ್ಯಂತ ವಿಜೃಂಭಣೆಯಿಂದ ಜರುಗಿದೆ. ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಈ ಕಾರ್ಯಕ್ರಮ ನಡೆದಿದೆ. ಅಂತದ್ರೊಳಗ ಇವತ್ತು ಬಹಳ ಸಂಭ್ರಮ ಏನಂತಂದ್ರ ನೀವೆಲ್ಲ ಬಂದಿರುವ ರೈತರ ಒಂದು ಸಂಭ್ರಮ. ಆದರೆ ಇವತ್ತು ಕರ್ನಾಟಕವೇ ತಿರುಗಿ ನೋಡುವಂತ 2 ಮಹನೀಯರು ನಮ್ಮ ವೇದಿಕೆ ಮೇಲಿದ್ದಾರೆ. ಒಂದು ನಮ್ಮ ಮಿಶ್ರ ಕವಿತಾ ಅಮ್ಮವರು ಹಾಗೂ ನಮ್ಮ ಬಿದಿರಿ ಅವರು. ಕರ್ನಾಟಕವೇ ಅವರ ಮಾತಿಗಾಗಿ ಕಾಯುವಂತದ್ದು. ಕಾರಣ ಏನು ಅಂತಂದ್ರೆ ರೈತ ಅಂತಂದ್ರೆ ಎಣ್ಣೆ ಹೊಡೆದು ಗೊಬ್ಬರ ಹೊಡೆದು ಆಳಚಿ ಕೆಲಸ ಮಾಡೋದಲ್ಲ, ಆಳಿನ ಜೊತೆಗೆ ಮಣ್ಣಿನೊಳಗೆ ಮಣ್ಣಾಗಿ ಸಮಾಜಕ್ಕೆ ಒಂದು ಬೆಲೆಯನ್ನು ತಂದು ಕೊಡುವಂತ ಕೆಲಸ ಮಾಡಿರುವ 2 ಮಹನೀಯರು ವೇದಿಕೆ ಮಾಡಿದ್ದಾರೆ ಅಂತಂದ್ರೆ ನಿಜವಾಗಲೂ ರೈತ ಜನೋತ್ಸವ ಸಾರ್ಥಕ ಆಗಿದೆ ಅನ್ನುವಂತಹದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂತ ಸಾರ್ಥಕ ಸಂಭ್ರಮದೊಳಗೆ ಇವತ್ತು ನೀವೆಲ್ಲ ಪಾಲ್ಗೊಂಡಿದ್ದೀರಿ. ನಿಮಗೆ ಅವರು ಮಾತಾಡಿದ ಮೇಲೆ ನಿಮಗೆ ಗೊತ್ತಾಗ್ತದೆ, ಅವರು ದೂರ ಕುಂತಾರ ನಿಮಗೆ ಕಾಣುತ್ತಿಲ್ಲ. ಅವರ ಮಾತುಗಳನ್ನ ರೈತರು ಅಂದ್ರೆ ಏನಂತ ಕೇಳಬೇಕು. ನಮ್ಮ ಬಿದಿರೆಯವರಂದ್ರು ನಮ್ಮ ಸಿದ್ದೇಶ್ವರ ಬಹಳ ಆತ್ಮೀಯರು. ಅವ್ರ ಜೊತೆಗೆ ಸಣ್ಣ ಹುಡುಗರು ಮಾತಾಡ್ತಿದ್ರು. ನಮ್ಮ ಬಿಜಾಪುರ ಸಿದ್ದೇಶ್ವರ ಸ್ವಾಮಿಗಳನ್ನೆಲ್ಲ ಕೇಳಿರಲ್ಲ. ಅವರಿಗೆ ಪ್ರಶ್ನೆ ಮಾಡುವಂತ ನಿಜವಾದ ಒಂದು ಧೈರ್ಯ ತೋರಿರುವಂತ ವ್ಯಕ್ತಿ ಅಂದ್ರೆ ನಮ್ಮ ಬಿದಿರೆ ಅಜ್ಜವರು ಅನ್ನುವಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ಕಾರಣ ಏನಂದ್ರ ರೈತನಿಗೆ ಆ ಗಟ್ಸ್ ಇದೆ. ಯಾಕಂದ್ರೆ ಅವನು ದುಡಿದು ತಿಂತಾನ, ಮತ್ತೊಬ್ಬರನ್ನ ತಿನ್ನೋ ಮನುಷ್ಯ ಅಲ್ಲ. ಅದಕ್ಕೆ ರೈತನಿಗೆ ಆ ತಾಕತ್ತು ಬರ್ತದೆ ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ನಮ್ಮ ರೈತರಿಗೆ ಸರ್ಕಾರ ಸಂರಕ್ಷಣೆ ಬರೀ ಬೆನ್ನೆಲುಬು ಅನ್ನೋ ಅವಶ್ಯಕತೆ ಇಲ್ಲ. ಸರ್ಕಾರಕ್ಕೆ ಬೆನ್ನೆಲುಬು ಯಾರಂದ್ರೆ ರೈತರು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಇವತ್ತು ಜಗತ್ತಿನೊಳಗ ಯಾರು ಇಲ್ಲದೆ ಇದ್ರು ನಡೀತದ, ಯಾರು ಇದ್ರು ನಡೀತದ. ಜಗತ್ತು ಬಹುಶಃ ಒಂದು ವರ್ಷ ದೇವರ ಉತ್ಸವ ನಡೆದೇ ಇದ್ರು ನಡೀತದ.
ನಡೀತದ, ಆದ್ರೆ ರೈತರ ಭೂಮಿಯ ಉತ್ಸವ ನಡೆದಿದ್ರೆ ಅನ್ನಿಲ್ದ ಸಾಯ್ಬೇಕಾಗ್ತದೆ ಎನ್ನುವಂತ ಅರಿವು ಈ ಜನಕ್ಕೆ ಇರಬೇಕು ಅನ್ನುವಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಅಂತ ಒಂದು ರೈತ ದಿನೋತ್ಸವದಲ್ಲಿ ಪಾಲ್ಗೊಂಡರೆ ವಿಶೇಷವಾಗಿ ಇವತ್ತು ನಮ್ಮ ಅಮರೇಶ್ವರ ದೇವರು ಮನೆದೇವರಾಗಿರುವಂತಹ ನಮ್ಮ ಹಿರಿಯರಾಗಿರುವಂತಹ ಕರ್ನಾಟಕದ ಹಿರಿಯ ಮುತ್ಸದ್ದಿ ರಾಜಕಾರಣಿಯಾಗಿರುವಂತಹ ನಮ್ಮ ಕರಡಿ ಸಂಗಣ್ಣವರು ಇವತ್ತು ವೇದಿಕೆಗೆ ಆಗಮಿಸಿದ್ದಾರೆ. ಪೂಜ್ಯರ ಪರಮ ಭಕ್ತರು. ಈ ಎಲ್ಲ ನಮ್ಮ ಕರ್ನಾಟಕಕ್ಕೆ ಬಹಳ ಸಾತ್ವಿಕ ಸೌಜನ್ಯದ ಮೂರ್ತಿಗಳು. ಕೊಪ್ಪಳ ಗವಿಮಠದಿದ್ದಾಗ ಅವರು ಬಹಳ ಹತ್ತಿರದಿಂದ ನಾವು ನೋಡಿದ್ದೇವೆ. ಶಿಶಾಂತರಪ್ಪಿದ್ದಾಗ ಬಹಳ ಒಡನಾಟಿ ಬರ್ತಾರೆ. ಬಹಳ ದಿವಸ ಆಯ್ತು, 20 ವರ್ಷ ಆಯ್ತು. ಬಹಳ ಸಾತ್ವಿಕ ವ್ಯಕ್ತಿಗಳು. ಸ್ವತಃ ತಮ್ಮ ಜಾತ್ರೆ ನಡೆದೈತೆ ಅಂದ್ರೆ ಮುಂದೆ ರೋಡಿಗೆ ನಿಂತು ಎಲ್ಲ ಭಕ್ತರು ಹೋಗುವವರೆಗೂ ಕಾಯ್ಕೊಂಡು ನಿಂತು ಆ ಜಾತ್ರೆನ ಪೂರೈಸುವಂತ ವ್ಯಕ್ತಿ ಯಾರಾದ್ರೆ ನಮ್ಮ ಹಿರಿಯರಾಗಿರುವಂತಹ ಕರಡಿ ಸಂಗಣ್ಣವರು ಅನ್ನುವಂತಹದ್ದನ್ನ ಇವತ್ತು ನಾವು ಇಲ್ಲಿ ವ್ಯಕ್ತಪಡಿಸಲೇ ಎಲ್ಲ ಮಹನೀಯರು ಬಂದಾರ. ಕಳ್ಕೋಬಾಡ್ರಿ, ಮನೆಯೋ ಯೂಟ್ಯೂಬ್ ಮೊಬೈಲ್ ಸರಸ್ವಂತ ಹುಡುಕಾಟ ಮಾಡಿ ಎದುರಿಗೆ ಬಂದಾಗ ಸದುಪಯೋಗ ಪಡಿಸಿಕೊಳ್ಳುವಂತ ಕೆಲಸ ನೀವು ಮಾಡಿ ಎನ್ನುವಂತ ಮಾತನ್ನು ತಿಳಿಸ್ತಾನೆ. ಇಂಥ ಸದವಕಾಶವನ್ನು ಒದಗಿಸಿಕೊಟ್ಟಿರುವಂತ ನಮ್ಮ ಅಭಿನವ ಗಜದಂಡ ಶಿವಾಚಾರ್ಯರಿಗೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟಿ ಅಭಿನಂದಿಸಬೇಕು ಅಂತೇಳಿ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ.